ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಅಣ್ಣನವರು ವಿನಯವಂತಿಕೆಯ ಬಗ್ಗೆ ತಮ್ಮ ವಚನಗಳಲ್ಲಿ ಯಾವ ರೀತಿಯಾಗಿ ನಮಗೆ ವಿವರಿಸಿದ್ದಾರೆ ಎಂಬುದನ್ನು ಕೆಲವು ವಚನಗಳ ಉದಾಹರಣೆಯಿಂದ ನಾವು ತಿಳಿದುಕೊಂಡ್ವಿ. ಈಗ ಕೆಲವು ನೀತಿ ಸೂತ್ರಗಳಿಂದ ನಾನು ಈ ಪಾಡ್ಕಾಸ್ಟನ್ನು ಆರಂಭ ಮಾಡ್ತಾ ಇದ್ದೇನೆ. ಅವುಗಳು ಹೀಗಿದೆ. ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ. ತನ್ನ ಆತ್ಮವೇ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ. ಆರಿಗಾರು ಇಲ್ಲ ಕೆಟ್ಟವಂಗೆ ಕಳೆ ಇಲ್ಲ. ನೋಡಿ, ಆರಿಗಾರು ಇಲ್ಲ ಕೆಟ್ಟವಂಗೆ ಕಳೆ ಇಲ್ಲ. ಮತ್ತೆ ಇನ್ನೊಂದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಲ್ವಾ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಕೀರ್ತಿ ವಾರ್ತೆಗೆ ಮಾಡಿದವನ ಧನವು ವೃಥಾ ಹೋಯಿತಲ್ಲ. ಎನ್ನಿಂದಲೇ ಆಯಿತು ಎನ್ನಿಂದಲೇ ಹೋಯಿತು ಎಂಬುವವನ ಬಾಯಲ್ಲಿ ಮೆಟ್ಟ ಹುಡಿಯ ಹೊಯ್ಯದೆ ಮಾಡ್ಬನೇ ಕೂಡಲ ಸಂಗಮ ದೇವ. ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ತನಗೆ ಮುನಿವವರಿಗೆ ತಾ ಮುನಿಯಲೇ ಕಯ್ಯ. ತನಗಾದ ಆಗೇನು ಅವರಿಗಾದ ಚೀಗೇನು. ತನಗೆ ಮುನಿವವರಿಗೆ ತಾ ಮುನಿಯಲ್ಲೇ ಕಯ್ಯ. ತನಗಾದ ಆಗೇನು ಅವರಿಗಾದ ಚೇಗೇನು. ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯ ನಿಮ್ಮ ಧರ್ಮ. ಏನಾದಡೆಯೂ ಸಾಧಿಸಬಹುದು ತಾನಾರೆಂಬುದ ಸಾಧಿಸಬಾರದು. ದಯೆಯೇ ಧರ್ಮದ ಮೂಲವಯ್ಯ. ದಯೆಯೇ ಧರ್ಮದ ಮೂಲವಯ್ಯ. ಅರಿದಡೆ ಶರಣ ಮರೆದಡೆ ಮಾನವ. ಅರಿದಡೆ ಶರಣ ಮರೆದಡೆ ಮಾನವ. ವೀರನಾದಡೆ ವೈರಿಗಳು ಮೆಚ್ಚಬೇಕು. ನೋಡಿ ಹೇಗಿದೆ, ವೀರನಾದ್ರೆ ನೀನು ವೈರಿಗಳು ಕೂಡ ನಿನ್ನನ್ನು ಮೆಚ್ಚಬೇಕು. ಆ ರೀತಿಯಾಗಿ ನೀನು ವೀರ ಅನ್ನಿಸ್ಕೊಳ್ಬೇಕು ಅಂತ. ವ್ರತಿಯಾದಡೆ ಅಂಗನೆಯರು ಮೆಚ್ಚಬೇಕು. ಭಕ್ತನಾದಡೆ ಜಂಗಮ ಮೆಚ್ಚಬೇಕು ಅಲ್ವಾ? ಈ ನೀತಿ ಸೂತ್ರಗಳನ್ನ ಪಾಲಿಸಿದವನು ಶರಣನಾಗಲಾರ, ಸಾಧಕನು ಕೂಡ ಆತ ಆಗಲಾರ. ದೈವದ್ರೋಹಿ ಸಮಾಜ ವಂಚಕನಾಗುತ್ತಾನೆ ಆತ. ಯಾರಾಗ್ತಾನೆ? ದೈವದ್ರೋಹಿ ಸಮಾಜ ವಂಚಕ ಆಗ್ತಾನೆ. ಸಾಧಕರು ಮಾತ್ರವಲ್ಲ, ಲೋಕದಲ್ಲಿ ಒಳ್ಳೆಯ ಜೀವನ ನಡೆಸಬೇಕು ಎನ್ನುವವರೆಲ್ಲರಿಗೂ ಕೂಡ ನೀತಿ ಪಾಲನೆ ಅನಿವಾರ್ಯ. ಪರದನ ಪರಸ್ತ್ರೀ ಜನರ ನಡುವಣ ದ್ವೇಷ ಮಾತ್ಸರ್ಯ ಕಲಹ ವಿರಸಗಳಿಗೆ ಕಾರಣವಾದರೆ ಆಧ್ಯಾತ್ಮ ಸಾಧನೆಗೆ ಘೋರ ವಿಘ್ನಗಳು ಆಗುತ್ತವೆ ಎಂದು ಬಸವಣ್ಣ ಮೇಲಿಂದ ಮೇಲೆ ಹೇಳುತ್ತಾರೆ. ಅನ್ಯ ವಿಷಯಾಸಕ್ತಿ ಭಕ್ತಿ ಸಾಧನೆಗೆ ಮಾತ್ರವಲ್ಲ, ಎಲ್ಲ ಸತ್ಕ್ರಿಯೆ ಸದಾಚಾರಗಳಿಗೆ ತೊಡಕು. ಇದು ಗಾಂಧೀಜಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಕಣ್ಣು ಕಿವಿ ಬಾಯಿ ಮುಚ್ಚಿದ 3 ಕಪಿಗಳ ಪ್ರತಿಮೆಯನ್ನ ಅವರು ಯಾವಾಗಲೂ ತಮ್ಮ ಕಣ್ಮುಂದೆ ಇರಿಸಿಕೊಂಡಿದ್ದರು. ಅಚ್ಚರಿ ಏನೆಂದರೆ ಬಸವಣ್ಣನವರು ಅದೇ ಅರ್ಥ ಬರುವಂತ ವಚನಗಳನ್ನು ಹಾಡಿದ್ದಾರೆ. ಈ 2 ಕಡೆಗಳಲ್ಲಿ ಒಂದೇ ಒಂದು ವ್ಯತ್ಯಾಸ ಉಂಟು. ಗಾಂಧೀಜಿಯ ಕಪಿ ಬಾಯಿ ಮುಚ್ಚಿಕೊಂಡಿದ್ದರೆ ಎಲ್ಲಿಯೂ ಹೋಗದಿರಲೆಂದು ಬಸವಣ್ಣನವರು ಮನುಷ್ಯನನ್ನ ಹೆಳವನನ್ನಾಗಿ ಮಾಡಿದ್ದಾರೆ. ಅತ್ತರಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ನೋಡಿ, ಅನೇಕ ಸಂದರ್ಭಗಳಿಗೆ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಮೋಸಸ್ನ 10 ಸೂತ್ರಗಳಿಗೆ ಹೆಚ್ಚು ಕಡಿಮೆ ಸಮನಾಗಿರುವ ಬಸವಣ್ಣನವರ 7 ಸೂತ್ರಗಳು ಇಡೀ ಮನುಕುಲಕ್ಕೆ ತಾರಕ ಮಂತ್ರಗಳಂತಿವೆ, ವಿಶ್ವಮಾನವ ಸೂತ್ರಗಳಂತಿವೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನುಳಿಸುವ ಪರಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನ ಒಲಿಸುವಂತಹ ಪರಿ. ಸಂಗಮ ದೇವರನ್ನೇ ಏಕೆ, ಯಾವ ದೇವರನ್ನಾದರೂ ಒಲಿಸುವ ಪರಿ ಇದು ಅಲ್ಲವೇ? ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬ ಸೂತ್ರ ಯಾವ ಧರ್ಮದಲ್ಲಿ ಕೂಡ ಇದ್ದಂತೆ ತೋರದು. ಇದ್ದರೆ ಅದೇ ಅತ್ಯಂತ ಶ್ರೇಷ್ಠ ಧರ್ಮ. 12ನೇ ಶತಮಾನದಷ್ಟು ಹಿಂದೆಯೇ ಚಾರ್ವಕ ಮೊದಲುಗೊಂಡು ಜಗತ್ತಿನ ಎಲ್ಲ ಮತಗಳ ಶ್ರೇಷ್ಠ ತತ್ವಗಳನ್ನ ತನ್ನೊಡಲಿನಿಂದಲೇ ನೂತುಕೊಂಡು
ಹೊರಹೊಮ್ಮಿದ ಶರಣ ಸಂಸ್ಕೃತಿ ವಿಶ್ವ ಸಂಸ್ಕೃತಿಯ ವಿಕಾಸದಲ್ಲಿ ಮಹತ್ತರವಾದದೊಂದು ಮಜಲೆಂದಲೇ ಹೇಳಬಹುದು. ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವೀಯತೆಯ ಮೂಲಭೂತಾಂಶವುಳ್ಳ ಉಸಿರಾಗುಳ್ಳ ಸರ್ವ ಜೀವಾವಳಿಗಳಿಗೆ ಲೇಸ ಬಯಸುವ ಆದರ್ಶ ಮಾನವನೇ ಶರಣ. ಶರಣ ರೂಪಿಸಿದ ಸಂಸ್ಕೃತಿಯೇ ಶರಣ ಸಂಸ್ಕೃತಿ. ಅದು ಜಾತಿ, ಜನಾಂಗ, ಭೇದ, ಸ್ಪರ್ಶವಿಲ್ಲದೆ ಸರ್ವಜನಾದರಣೀಯವಾಗಬಹುದಾದದ್ದು. ಅದರ ಮೂಲ ಸೆಲೆಯಾದ ಮತ ಒಂದು ಸೀಮಿತ ಜನವೃಂದಕ್ಕೆ ಅನ್ವಯವಾಗುವಂತಿದ್ದರೂ ಜೀವಂತ ಸೃಜನಶೀಲ ಶಕ್ತಿಯಾಗಿರುವ ಒಂದು ಮಹಾ ಸಂಸ್ಕೃತಿಯ ಉದಯಕ್ಕೆ ಕಾರಣವಾದ ಆ ಮತವನ್ನ ರೂಪಿಸಿದವರೇ ಬಸವೇಶ್ವರರು ಮತ್ತು ಅವರೇ ನಿರ್ಮಿಸಿದ ಶರಣವರ್ಗ. ಯಾವ ಮತವು ಕಾಲಾನಂತರದಲ್ಲಿ ತತ್ವದರ್ಶನವನ್ನ ಹಿಂದಕ್ಕೆ ಸರಿಸಿ ಮತೀಯ ಪ್ರಕ್ರಿಯೆ, ಆಚರಣೆ, ವಿಧಿ, ನಿಷೇಧ, ಪುರಾಣ, ಪುಣ್ಯಕಥೆಗಳನ್ನಷ್ಟೇ ವಿಶೇಷವಾಗಿ ಬಳಸುವುದುಂಟಷ್ಟೇ. ಲಿಂಗಾಯತ ಮತದ ಸಮಗ್ರ ಅಧ್ಯಯನ ಇಲ್ಲಿ ಅಪ್ರಕೃತ. ಮೂಲ ಪುರುಷರಾದ ಬಸವಣ್ಣನವರು ಆ ಬಗ್ಗೆ ಹೇಳಿದ್ದರಲ್ಲಿ ಕೆಲವನ್ನ ಮಾತ್ರ ನಿದರ್ಶನಾರ್ಥಕವಾಗಿ ಇಲ್ಲಿ ಸಂಗ್ರಹಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಸೃಷ್ಟಿಯ ಬಗೆಗಿನ ಬಸವಣ್ಣನವರ ಕಲ್ಪನೆಯನ್ನ ಅರಿಯಲು ಕೆಲವು ವಾಕ್ಯಗಳನ್ನ ಮಾತ್ರ ವಿವರಣೆಗೆ ಕೈ ಹಾಕದೆ ಉದ್ಘರಿಸಲಾಗಿದೆ. ಭೂತೋಯ ಪಾವಕ ಸಮೀರಣ ಅಂಬರಾದಿಗಳೆಲ್ಲ ಆಧಿಯಾಧಾರ ಪರಮಾತ್ಮ ಲಿಂಗದಲ್ಲಿ. ಅಂತೆಯೇ ಮುಂದುವರೆದು ಅಷ್ಟಮೂರ್ತಿ ಲಿಂಗವೆಂದೆಂಬರು ಕೇಳಿರಯ್ಯ. ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, ಆಕಾಶದ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜನನವು. ಅಷ್ಟಮೂರ್ತಿ ಲಿಂಗವೆಂದೆಂಬರು ಹೇಳಿರಯ್ಯ ಕೇಳಿರಯ್ಯ. ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, ಆಕಾಶದ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜನನವು ಎಂದು ಹೇಳುತ್ತಾ ಎಲ್ಲಕ್ಕೆಯೂ ಉತ್ಪತ್ತಿಯ ಉಂಟು, ಉತ್ಪತ್ತಿ ರಹಿತ ಅಯೋನಿಜ ಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವರಿಗೆ ಮಾತಾ ಪಿತರಿಲ್ಲ ಎಂದು ಮುಗಿಸುತ್ತಾರೆ. ಗುರುಲಿಂಗ ಜಂಗಮಾದಿ ಆಧಾರ ಸ್ತಂಭಗಳು, ಪಂಚಾಚಾರಗಳೇ ಅದನ್ನು ರಕ್ಷಿಸುವ ಶಕ್ತಿಗಳು, ಷಟಸ್ಥಲ ಮಾರ್ಗವೇ ಆತ್ಮವಿಕಾಸದ ಮೆಟ್ಟಿಲುಗಳು, ಕಾಯಕ ದಾಸೋಹಗಳು ಅದರ ಸ್ಫೂರ್ತಿಯ ಸೆಲೆಗಳು. ಶಿವಪಥವನರಿದಡೆ ಗುರುಪಥವೇ ಮೊದಲು, ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ, ಅಡ್ಡ ವಿಭೂತಿಯಲ್ಲದವರ ಮುಖ ಹೊಲ್ಲ ನೋಡಲಾಗದು. ಲಿಂಗದೇವನಿಲ್ಲದ ಟಾವು ನರವಿಂದ್ಯ ಹೊಗಲಾಗದು. ಭವಬಂಧನ ದುರಿತಂಗಳ ಗೆಲುವಡೆ ಓಂ ನಮಃ ಶಿವಾಯ ಶರಣೆಂದಡೆ ಸಾಲದೆ. ಶ್ರೀ ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ, ಇಲ್ಲದವರ ಭವಿಯೆಂಬೆ ಎಂದು ಗುರು ವಿಭೂತಿ ಮಂತ್ರಗಳ ಮಹಾತ್ಮತೆಯನ್ನ ಅನೇಕ ವಚನಗಳಲ್ಲಿ ಅಣ್ಣನವರು ವರ್ಣಿಸಿದ್ದಾರೆ. ಗುರು ಲಿಂಗ ಜಂಗಮದಿಂದ ಪಾದೋದಕ ಪ್ರಸಾದವಾಯಿತು ಎಂದು ಅವುಗಳ ಮಹಿಮೆಯನ್ನ ಅವರು ಕೊಂಡಾಡುತ್ತಾರೆ. ಅದರ ಉದಾಹರಣೆಗೆ ಒಂದು ವಚನವನ್ನ ನೋಡೋದಾದ್ರೆ, ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ಬಹುಜನ್ಮಕ್ಕೆ ತಂದಿಕ್ಕಿದೆಯಯ್ಯ ಎನ್ನನು. ಎನಗೆ ಗುರುಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು, ಪಾದೋದಕ ಪ್ರಸಾದವ ತೋರಿದವರಾರು, ತೋರುವ ಮನವೇ ನೀವೆಂದರಿದೆ, ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ. ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ಬಹುಜನ್ಮಕ್ಕೆ ತಂದಿಕ್ಕಿದೆಯಯ್ಯ ಎನ್ನನು. ಎನಗೆ ಗುರುಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು, ಪಾದೋದಕ ಪ್ರಸಾದವ ತೋರಿದವರಾರು, ತೋರುವ ಮನವೇ ನೀವೆಂದರಿದೆ, ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ಎಂದು ಅಷ್ಟಾವರಣಗಳ ಮಹಿಮೆಯನ್ನ ಬಸವಣ್ಣನವರು ಭಾವುಕತೆಯಿಂದ ವರ್ಣಿಸುತ್ತಾರೆ ವಚನದಲ್ಲಿ. ಅಷ್ಟಾವರಣಗಳ ಪೈಕಿ ಗುರು, ಲಿಂಗ, ಜಂಗಮ, ಪಂಚಾಕ್ಷರಿ, ಪ್ರಸಾದ ಎಲ್ಲ ಕಾಲದ, ಎಲ್ಲ ದೇಶಗಳ, ಎಲ್ಲ ಧರ್ಮಗಳ ಸಾಧಕರಿಗೂ ಅನಿವಾರ್ಯ ಪ್ರಸ್ತುತವೆಂದು ಹೇಳಬಹುದಾಗಿದೆ. ಇಡೀ ಜಗತ್ತನ್ನೇ ಭಗವಂತನ ಪ್ರಸಾದ ಎಂದು ಸ್ವೀಕರಿಸುವಲ್ಲಿ ದಾರ್ಶನಿಕ ಸತ್ಯವಿದೆ. ಹಾಗೆ ಸ್ವೀಕರಿಸಿದಾಗ ಕಾಯಕ ದಾಸೋಹಗಳು ಹೆಚ್ಚು ಅರ್ಥಪೂರ್ಣವಾಗುತ್ತವೆ, ಅರಿಷಡ್ವರ್ಗಗಳ ನಿಯಂತ್ರಣ ಸುಲಭವಾಗುತ್ತದೆ. ಗುರು, ಲಿಂಗ, ಜಂಗಮ ಮುಖದಿಂದ ಬಂದದ್ದೆಲ್ಲ ಪ್ರಸಾದವಾಗುತ್ತದೆ. ಪ್ರಾರ್ಥನೆಯಿಂದಲ್ಲದೆ ಪಂಚೇಂದ್ರಿಯಗಳನ್ನು ನಿಗ್ರಹಿಸಲಾಗದು, ಮನಸ್ಸನ್ನ ಏಕಾಗ್ರಗೊಳಿಸಲಾಗದು. ಪಂಚಾಕ್ಷರಿ ಮಂತ್ರ ಪ್ರಾರ್ಥನೆಯ ಪ್ರಬಲ ಸಾಧನ. ದೈವಿ ಶಕ್ತಿ ಸಾಧಕನ ಅಂತರಂಗವನ್ನ ಪ್ರವೇಶಿಸುವ ದ್ವಾರವೇ ಮಂತ್ರ. ಶಿವತತ್ವವನ್ನ ಮೈಗೂಡಿಸಿಕೊಂಡ ಜಂಗಮ ತತ್ವ ಭಕ್ತಿ ಪ್ರವಾಹವಾಗಿ ಹರಿಯುತ್ತಾ
ಅಶಿವ ವಿನಾಶದಲ್ಲಿ ಸದಾ ಜಾಗರೂಕವಾಗಿರುತ್ತದೆ. ಈ ಸಂದರ್ಭದಲ್ಲಿ ಲಿಂಗದ ಬಗ್ಗೆ 2 ಮಾತನ್ನ ಹೇಳಬೇಕು ಅಂತ ಅನಿಸ್ತದೆ. ಭರತಖಂಡದ ಅತ್ಯಂತ ಪ್ರಾಚೀನ ಪೂಜಾ ವಸ್ತು ಲಿಂಗ. ಅದು ವೇದಕ್ಕೂ ಹಿಂದಿನದು. ಸಹಸ್ರ ವರ್ಷಗಳಿಂದ ಸಾಕಾರಕ್ಕೆ ಸಾಕಾರವಾಗಿ, ನಿರಾಕಾರಕ್ಕೆ ನಿರಾಕಾರವಾಗಿ, ಶೂನ್ಯಕ್ಕೆ ಶೂನ್ಯವಾಗಿ, ವಿಶ್ವಶಕ್ತಿಯ ಪ್ರತೀಕವಾಗಿ, ಶಿವಶಕ್ತಿಯ ಸಂಕೇತವಾಗಿ, ಕೋಟ್ಯಾಂತರ ಜನರಿಗೆ ಪವಿತ್ರ ಮಂತ್ರವಾಗಿ, ರಕ್ಷಾ ಯಂತ್ರವಾಗಿ, ಆತ್ಮ ಸಾಕ್ಷಾತ್ಕಾರದ ತಂತ್ರವಾಗಿ, ಧರ್ಮ ಸ್ಥಾಪನೆಗೆ ನೆರವಾಗಿರುವ ಲಿಂಗಕ್ಕೆಣೆಯಾದ ಮತ್ತೊಂದು ಪೂಜಾ ವಸ್ತು ಅಲಭ್ಯ. ಬಸವಣ್ಣನವರ ಪೂರ್ವಜರ ಪೂಜಾ ವಸ್ತುವು ಅದೇಯಿ. ಆದರೆ ಸ್ಥಾವರ ಲಿಂಗವನ್ನ ಇಷ್ಟಲಿಂಗವನ್ನಾಗಿ ಪರಿವರ್ತಿಸಿ ಅದರಲ್ಲಿ ಹಲವು ಆಧ್ಯಾತ್ಮಿಕ ಸಾಮಾಜಿಕ ಮೌಲ್ಯಗಳನ್ನು ಕಂಡುಕೊಂಡ ಕೀರ್ತಿ ಅವರಿಗೆ ಸಲ್ಲಬೇಕು. ಇಷ್ಟಲಿಂಗದ ತೊಡುಗೆಯಿಂದಾಗಿ ನರ ದೇಹ ಹರ ದೇವಾಲಯವಾಗುತ್ತದೆ. ದೇಹವೇ ಲಿಂಗವಾಗಿ ನರಹರನ ನಿರಂತರ ಸಂಬಂಧವನ್ನ ಬೆಸೆಯುತ್ತದೆ. ನರ ನಿತ್ಯ ಸಾಧಕನಾಗಿ ಅವನ ಭಾವ ಭಾವನೆ ಕೀರ್ತಿಗಳೆಲ್ಲವೂ ಕೂಡ ಶಿವಮಯವಾಗುತ್ತವೆ. ದಿನ ಕಳೆದಂತೆ ಶಿವನ ಸ್ವರೂಪ ಅವನಿಗರಿವಾಗುತ್ತದೆ. ದಿನ ಕಳೆದಂತೆ ಶಿವನ ಸ್ವರೂಪ ಆತನಿಗೆ ಅರಿವಾಗುತ್ತದೆ. ವಚನದ ಉದಾಹರಣೆಯನ್ನು ನೋಡೋದಾದ್ರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದೆತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂತರಂಗಲಿಂಗ ಇಷ್ಟಲಿಂಗಗಳೆರಡೂ ಪರಸ್ಪರ ದ್ಯೋತಕಗಳು. ಶಿವನಿಗಿಂತ ತಾನು ಬಲ್ಲಿದನೆಂಬ ಭಕ್ತನ ವಾಣಿಯಲ್ಲಿ ಆತ್ಮ ಪ್ರತ್ಯಯದ ಅಗ್ಗಳಿಕೆ ಇದೆ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯನ್ನ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ಆನು ನಿನಗೆ ಬಲ್ಲಿದನು ಕಂಡಯ್ಯ. ಕರಿಯ ಕನ್ನಡಿಯೊಳಗಡಗಿದಂತಯ್ಯ, ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ. ಮತ್ತೊಂದು ಬಾರಿ ಹೇಳ್ತಾ ಇದ್ದೇನೆ ಗೆಳೆಯರೇ ವಚನವನ್ನ ನೋಡಿ. ಜಗವು ಸುತ್ತಿಪ್ಪುದು ನಿನ್ನ ಮಾಯೆಯನ್ನ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ಆನು ನಿನಗೆ ಬಲ್ಲಿದನು ಕಂಡಯ್ಯ. ಕರಿಯ ಕನ್ನಡಿಯೊಳಗಡಗಿದಂತಯ್ಯ, ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ. ಶಿವನ ವ್ಯಾಪಕ ಸ್ವರೂಪವು ಸಿದ್ಧಿ ಹೊಂದಿದ ಭಕ್ತನ ನಿಜತನವು ಇಲ್ಲಿ ಸುವ್ಯಕ್ತವಾಗಿದೆ. ಆಧ್ಯಾತ್ಮಿಕ ಮೌಲ್ಯಕ್ಕಿಂತ ಮಿಗಿಲಾಗಿ ಲಿಂಗಧಾರಣೆಯ ಸಾಮಾಜಿಕ ಮೌಲ್ಯವನ್ನ ಗಂಭೀರವಾಗಿ ಗಣಿಸಬೇಕಾಗಿದೆ. ಶರಣ ಸಂಸ್ಕೃತಿಯ ಸಾಮಾಜಿಕ ಮೌಲ್ಯಗಳ ಪ್ರತಿಷ್ಠಾಪನೆ ಲಿಂಗದ ಪಾತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದರಲ್ಲಿ ಲಿಂಗ ಮುಟ್ಟಿದ ಕೂಡಲೇ ಜಗತ್ತಿನ ಮಂದಿಯೆಲ್ಲ ಒಂದೇ ಕುಲದವರು ಕೂಡ ಆಗುತ್ತಾರೆ, ಸಮಾನ ಸ್ಕಂದರಾಗುತ್ತಾರೆಂಬುದರಿಂದ ಭರತಖಂಡದ ನಾನಾ ಸಮಸ್ಯೆಗಳು ಏಕಕಾಲಕ್ಕೆ ಪರಿಹಾರಗೊಳ್ಳುತ್ತವೆ. ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನರಸುವರೆ, ಲಿಂಗದೇವನ ಪೂಜಿಸಿ ಕುಲವನರಸುವರೇ ಅಯ್ಯ ಎಂದು ಲಿಂಗಧಾರಕರಲ್ಲಿ ಭೇದ ಸಲ್ಲದೆಂದು ಅಣ್ಣನವರು ಸ್ಪಷ್ಟಪಡಿಸಿದ್ದಾರೆ. ಆತ್ಮಾನುಸಂಧಾನಕ್ಕಾಗಲಿ ಅರ್ಥಾತ್ ಲಿಂಗಾಂಗ ಸಾಮರಸ್ಯ ಸಾಕ್ಷಾತ್ಕಾರಕ್ಕಾಗಲಿ ತಾತ್ವಿಕ ಶಿಸ್ತಿನ ಅಗತ್ಯವನ್ನ ಕಂಡು ವೈಜ್ಞಾನಿಕ ರೀತಿಯಲ್ಲಿ ಶಟಸ್ಥಲ ಸಿದ್ಧಾಂತವನ್ನ ರೂಪಿಸಿದ ಶಿವಶರಣರು ಆಧ್ಯಾತ್ಮ ಯಾತ್ರೆಗೊಂದು ವಿಶೇಷ ಪ್ರಕ್ರಮವನ್ನ ಪ್ರಯೋಗಪೂರ್ವಕವಾಗಿ ಸಿದ್ಧಗೊಳಿಸಿದ್ದಾರೆ. ಆ ಯಾತ್ರೆಯ 6 ಸೋಪಾನಗಳನ್ನೇರುವಾಗ ಸಾಧಕನಲ್ಲಿ ಕಾಣಬೇಕಾದ ಗುಣ ಸ್ವರೂಪಗಳನ್ನ, ವಿಕಾಸದ ಸ್ಥಿತಿ ಗೊತ್ತುಗೊರಿಗಳನ್ನ ಆ ಸಿದ್ಧಾಂತ ಮನವರಿಕೆ ಮಾಡಿಕೊಳ್ಳುತ್ತದೆ. ಭಕ್ತನೆಂತೆಂಬೆನಯ್ಯ, ಭವಿಯ ಸಂಘ ಬಿಡದನ್ನಕ್ಕ, ಮಾಹೇಶ್ವರನೆಂತೆಂಬೆನಯ್ಯ, ಪರಸ್ತ್ರೀ ಪರರರ್ಥ ದಾಸೆ ಬಿಡದನ್ನಕ್ಕ, ಪ್ರಸಾದಿಯಂತೆಂಬೆನಯ್ಯ, ಆದಿವ್ಯಾಧಿ ನಷ್ಟವಾಗದನ್ನಕ್ಕ, ಪ್ರಾಣಲಿಂಗಿಯಂತೆಂಬೆನಯ್ಯ, ಪಂಚೇಂದ್ರಿಯ ನಾಶವಾಗದನ್ನಕ್ಕ, ಐಕ್ಯನೆಂತೆಂಬೆನಯ್ಯ, ಜನನ ಮರಣ ವಿರಹಿತವಾಗದನ್ನಕ್ಕ ಎಂದು ಅಣ್ಣನವರು ಶಟಸ್ಥಲ ಕ್ರಮದ ಪರಿಚಯವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ.
ಇನ್ನು ಕೆಲವು ಶರಣರು ತರ್ಕ ಭಾಷ್ಯ ವ್ಯಾಖ್ಯಾನಗಳ ಮೂಲಕ ಅದನ್ನ ಗಹನ ಶಾಸ್ತ್ರದ ಮಟ್ಟಕ್ಕೇರಿಸಿದ್ದಾರೆ. ವಚನಗಳ ಪೂರ್ವಾನುಪೂರ್ವಿ ಜೋಡಣೆಯಲ್ಲಿಯೇ ಆಯಾಯ ಸ್ಥಳವನ್ನ ಮುಟ್ಟಿದ ಸಾಧಕನ ಸಿದ್ಧಿಯ ಸ್ವರೂಪವನ್ನ ಕಾಣಬಹುದಾಗಿದೆ. ಶರಣರೇ, ಕಳೆದ ಕೆಲವು ಪಾಡ್ಕಾಸ್ಟ್ಗಳಿಂದ ತಾವು ಶರಣ ಸಂಸ್ಕೃತಿಯ ಅವತಾರದ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಚಾರದೊಂದಿಗೆ. ಧನ್ಯವಾದ.